ಹಲೋ ನಮಸ್ಕಾರ. ನಾನು ರೀಸೆಂಟಾಗಿ ಶಿವಮೊಗ್ಗ ರಾಜೇಂದ್ರ ನಗರದಲ್ಲಿ ಈ ನಿರ್ಮಲಾ ಹಾಸ್ಪಿಟ್ಲ್ ಇದೆಯಲ್ಲ ಅದರ ಆಪೋಸಿಟ್ಟಲ್ಲಿ ಒಂದು ಸಾಯಿ ಕೃಪಾ ನಾವೆಲ್ಟಿ ಶಾಪ್ಗೆ ನಾನು ಹೋಗಿದ್ದೆ. ನೀವೇನಾದರೂ ಎಂಗೇಜ್ಮೆಂಟು, ಮದುವೆ, ರಿಸೆಪ್ಷನ್ನು ಈ ಥರ ಫಂಕ್ಷನ್ಸ್ಗಳಿಗೆ ಇಮಿಟೇಷನ್ ಜ್ಯುವೆಲ್ರಿಗಳು, ಬ್ರೈಡಲ್ ಜ್ಯುವೆಲ್ರಿ, ಬೀಡೆಡ್ ಜ್ಯುವೆಲ್ರಿಗಳು ಮತ್ತು 1 ಗ್ರಾಮ್ ಜ್ಯುವೆಲ್ರಿಗಳನ್ನ ಪರ್ಚೇಸ್ ಮಾಡೋ ಪ್ಲ್ಯಾನ್ ಇದ್ದರೆ ಈ ಶಾಪಲ್ಲಿ ತುಂಬಾ ಚೆನ್ನಾಗಿ ಕಲೆಕ್ಷನ್ಸ್ಗಳು ಸಿಗುತ್ತೆ. ಇವರ ಕಲೆಕ್ಷನ್ಸ್ನ ಒಂದು ಝಲಕ್ನ ನಾನು ಹಾಕಿರ್ತೀನಿ, ನೋಡ್ಕೊಂಡು ಬನ್ನಿ. ಆಮೇಲೆ ಏನೇನು ಕಲೆಕ್ಷನ್ಸ್ ಇದೆ ಅಂಥೇಳಿ ಡೀಟೇಲ್ ಆಗಿ ತೋರಿಸ್ತಾ ಹೋಗ್ತೀನಿ. ಇವಾಗ ಸಾಯಿ ಕೃಪಾ ನಾವೆಲ್ಟೀಸ್ ಓನರ್ ನಮ್ಮ ಜೊತೆ ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ ಬನ್ನಿ. ಮ್ಯಾಮ್, ನಿಮ್ಮ ಹೆಸರು? ಅನಿತಾ ಹರೀಶ್. ಎಷ್ಟು ವರ್ಷದಿಂದ ಈ ಶಾಪ್ನ ನೀವು ನಡೆಸ್ತಾ ಇದ್ದೀರಾ? ಒಟ್ಟು ಟೋಟಲ್ ನನ್ನ ಬಿಸ್ನೆಸ್ ಮಾಡ್ತಾ 18 ಇಯರ್ಸ್ ಆಯಿತು. 6 years to 7 years ನಾನು ಮನೆಯಿಂದ ಸ್ಟಾರ್ಟ್ ಮಾಡಿದೆ. ಆಮೇಲೆ ಈ ಶಾಪಿಗೆ ಬಂದ್ಬಿಟ್ಟು 11 years ಕಂಪ್ಲೀಟ್. ಅಂದ್ರೆ ಸ್ಟಾರ್ಟಿಂಗ್ ಏನೋ ಇದೇ ಪ್ಲೇಸ್ ಅಲ್ಲಿ ಇರೋದು? ಇಲ್ಲ, ಫಸ್ಟ್ ಮನೆಯಲ್ಲಿ ಮಾಡಿದ್ದು ನಾನು. 6 to 7 years ನಾನು ಮನೆಯಲ್ಲಿ ಸ್ಟಾರ್ಟ್ ಮಾಡಿದೆ. 7 years ಸ್ಟಾರ್ಟ್ ಮಾಡಿದ್ಮೇಲೆ ಮತ್ತೆ ಶಾಪ್ ಮಾಡಬೇಕು ಅನ್ನಿಸ್ತು. ಆಮೇಲೆ ಈ ಸ್ಟಾರ್ಟ್ ಮಾಡಿ 10 years ಕಂಪ್ಲೀಟೆಡ್ ಆಗಿ 11 years ರನ್ನಿಂಗ್ 11 years. ನಿಮ್ಮ ಹತ್ರ ಏನೇನು ಕಲೆಕ್ಷನ್ಸ್ ಗಳಿಸಿದ್ದಾರೆ? ನಮ್ಮಲ್ಲಿ ಈಗ ಕಸ್ಟಮೈಸ್ ಆಗುತ್ತೆ. ಏನಂದ್ರೆ ನೀವು ಬೀಡ್ಸ್ ಏನಾದ್ರು ನಿಮ್ಮ ಹತ್ರ ಇದ್ರೆ ತಗೊಂಡ್ ಬಂದ್ರೆ ಅದಕ್ಕೆ ತಕ್ಕಂಗೆ ನಾವು ಕಸ್ಟಮೈಸ್ ಮಾಡ್ಕೊಡ್ತೀವಿ. ಈಗ ಬ್ರೈಡಲ್ ಸೆಟ್ಸ್ ಕಸ್ಟಮರಿಗೆ ನಂಗೆ ಡಿಫ್ರೆಂಟ್ ಆಗಿ ಹಾಕೋಬೇಕು, ಯೂನಿಕ್ ಆಗಿರ್ಬೇಕು, ಬ್ರೈಡಲ್ ಸೆಟ್ಗಳು ಸಿಗುತ್ತೆ. ಆಮೇಲೆ ಮ್ಯಾಟ್ ಫಿನಿಶಿಂಗ್ ಸೆಟ್ಗಳು ಸಿಗುತ್ತೆ. ಪ್ರತಿ ಒಂದು ಅವ್ರಿಗೆ ಏನ್ ರಿಕ್ವೈರ್ಮೆಂಟ್, ಗೋಲ್ಡ್ ಸೆಟ್ ಆಗ್ಲಿ, ಮ್ಯಾಟ್ ಸೆಟ್ ಆಗ್ಲಿ, ರೂಬಿ ಸೆಟ್ ಆಗ್ಲಿ, ಪ್ರತಿ ಒಂದು ನಮ್ಮಲ್ಲಿ ಇರುತ್ತೆ. ಇವಾಗ ಫುಲ್ ಸೆಟ್ ತಗೊಳ್ತಾರೆ ಅಂತಂದ್ರೆ, ಈಗ ಬ್ರೈಡ್ ಫುಲ್ ಸೆಟ್ ತಗೊಳ್ತಾರೆ ಅಂದ್ರೆ ಏನೇನು ಇನ್ಕ್ಲೂಡ್ ಆಗುತ್ತೆ? ಈಗ ಫುಲ್ ಬ್ರೈಡಲ್ ಸೆಟ್ ಅಂದ್ರೆ ಈಗ ರೆಡಿ ಫುಲ್ ಸೆಟ್ ತಗೊಂತೀವಿ ಅಂದ್ರೆ 1100 ಇಂದ ಸ್ಟಾರ್ಟ್ ಆದ್ರೆ ಅಪ್ ಟು 15,000 20,000 ತನಕನೂ ಇದೆ. ಕಸ್ಟಮರ್ಗೆ ಏನಂದ್ರೆ ಅವ್ರಿಗೆ ರಿಕ್ವೈರ್ಮೆಂಟ್ ಫ್ರೆಂಡ್ಲಿ ಬಡ್ಜೆಟ್, ಫಂಡ್ ಏನಿದೆ ಅವ್ರ ಫ್ರೆಂಡ್ಲಿ ಬಡ್ಜೆಟ್ ಆಗಬೇಕು. ಆ ಬಡ್ಜೆಟ್ ತಕ್ಕಂಗೆ ನಾವು ಕಸ್ಟಮೈಸ್ ಮಾಡಿ ಕೊಡ್ತೀವಿ. ನನಗೆ ಈ ತರ ಸರ ಬೇಕು, ನನಗೆ ಈ ತರ ಬೇಕು ಅಂತ ಅವ್ರಿಗೆ ಏನ್ ತಕ್ಕಂಗೆ ನಾವು ಕಸ್ಟಮೈಸ್ ಮಾಡಿ ಕೊಡ್ತೀವಿ. ಈಗ ನಿಮ್ಮ ಶಾಪ್ ಅಲ್ಲಿ ಮಿನಿಮಮ್ ಜ್ಯುವೆಲ್ರಿ ಅಂತ ಎಷ್ಟು ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ, ಮ್ಯಾಕ್ಸಿಮಮ್ ಎಷ್ಟು? ಈಗ ನಮ್ಮ ಬ್ಯಾಂಗಲ್ಸ್ ಅಂತ ಹೇಳ್ತೀನಿ. ಬ್ಯಾಂಗಲ್ಸ್ 50 rupees ಅಂತ ಸ್ಟಾರ್ಟ್ ಆದ್ರೆ ಅಪ್ ಟು 4,000 rupees ಅಂತ ಇಟ್ಟಿದ್ದೀವಿ. 4,000 ಅಂದ್ರೆ ಏನಾಗುತ್ತೆ ಅಂದ್ರೆ ಈಗ ಫುಲ್ ಪ್ಲೈನ್ ಗೋಲ್ಡ್ ಬರುತ್ತೆ, ಆಮೇಲೆ ಅದ್ರಲ್ಲಿ ಮ್ಯಾಟ್ ಫಿನಿಶಿಂಗ್ ಬರುತ್ತೆ, ಒರಿಜಿನಲ್ ಬೀಡ್ಸ್ ಇದೆ, ಒರಿಜಿನಲ್ ಸ್ಟೋನ್ಸ್ ಬರುತ್ತೆ, ಮ್ಯಾಟ್ ಫಿನಿಶಿಂಗ್ ಬರುತ್ತೆ, ಕಡಾಸ್ ಬರುತ್ತೆ, ಎಲ್ಲ ಬರುತ್ತೆ. ಅವ್ರಿಗೆ ರೇಟ್ ತಕ್ಕಂಗೆ ನಾವು ಇಲ್ಲಿ ಬ್ಯಾಂಗಲ್ಸ್ ಗಳು ಇರುತ್ತೆ. ಈಗ ಯಾವ್ದೇ ಬ್ಯಾಂಗಲ್ಸ್ ಇದ್ರು ನಮ್ಮಲ್ಲೆಲ್ಲ ಗ್ಯಾರಂಟಿ ಬ್ಯಾಂಗಲ್ಸ್ ಇಟ್ಟಿರೋದು. ಅಂದ್ರೆ ಅವರು ತಗೊಂಡು ಬ್ಯಾಂಗಲ್ಸ್ 6 months ಆದ್ಮೇಲೆ ಅದಕ್ಕೆ ಅಕಸ್ಮಾತ್ ಕಲರ್ ಫೇಡ್ ಆದ್ರೆ ನಮ್ ಕಡೆಯಿಂದ ಒಂದ್ಸತಿ ಫ್ರೀ ಪಾಲಿಶ್ ಇದೆ 6 months ಒಳಗಡೆ. ಆಫ್ಟರ್ವರ್ಡ್ಸ್ ಆದ್ರೆ ಎಷ್ಟು ಸತಿ ಬೇಕಾದ್ರೂ ಪಾಲಿಶ್ ಹಾಕ್ಬೋದು, ಚಾರ್ಜಸ್ ಆಗುತ್ತೆ. ವೇಸ್ಟ್ ಅನ್ನೋದು ಇಲ್ಲ. ಈವನ್ ಹೈ ಕ್ವಾಲಿಟಿ ಮ್ಯಾಟ್ ಫಿನಿಶಿಂಗ್ ಸಹ ತಗೊಂಡ್ರು ಅದು ಸಹ ನಾವು ಪಾಲಿಶಿಂಗ್ ಮಾಡಿ ಕೊಡ್ತೀವಿ. ಗೋಲ್ಡ್ ಪಾಲಿಶ್ ಬರುತ್ತೆ, ಮತ್ತೆ ಆಮೇಲೆ ಬೇಕಾದ್ರೆ ಮ್ಯಾಟ್ ಫಿನಿಶಿಂಗ್ ಇರುತ್ತೆ, ಚಾರ್ಜಸ್ ಆಗುತ್ತೆ ಅಷ್ಟೇ, ನೋ ಪ್ರಾಬ್ಲಮ್. ಅಂದ್ರೆ ವಾರಂಟಿ ಒಂದು 6 months ಮಾತ್ರ ಕೊಡ್ತೀವಿ. ಅಂದ್ರೆ ಫ್ಯಾನ್ಸಿ ಮ್ಯಾಟ್ ಫಿನಿಶಿಂಗ್ ಇದಕ್ಕೆಲ್ಲ ಆಕ್ಚುಲಿ ಕೊಡೋದಿಲ್ಲ. ಈಗೇನ್ ನೀವು ಗೋಲ್ಡ್ ಐಟಮ್ ತಗೊಂತೀರಲ್ಲ, ಅಂದ್ರೆ 1 ಗ್ರಾಮ್ ಗೋಲ್ಡ್ ಬೇಸಿಂದ ಅವೆಲ್ಲದಕ್ಕೂ ಇರುತ್ತೆ. ಕೆಲವ್ರ ಬಾಡಿಗೆ ಉಪ್ಪಿನ ನೀರು ಅಂಶ ಜಾಸ್ತಿ ಇದ್ದವರಿಗೆ ಸ್ವಲ್ಪ ಬೇಗ ತಗೋತಾರೆ. ಕೆಲವರು 3 ವರ್ಷ 4 ವರ್ಷ ಆದ್ರೂ ಹಾಳ. ಆಮೇಲೆ ಅದೇನು ನಾವು ಪ್ರಿಸರ್ವ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಹೇಗೆ ಮೇಂಟೈನ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಬ್ಯಾಂಗಲ್ಸ್ ವಿಷಯಕ್ಕೆ ಬಂದ್ರೆ ಯಾವ ತರ ಬ್ಯಾಂಗಲ್ಸ್ ಎಲ್ಲ ಸಿಗುತ್ತೆ? ಡೈಲಿ ವೇರ್ಗೂ ಸಿಗುತ್ತೆ? ಹೌದು, ಡೈಲಿ ವೇರು ಸಿಗುತ್ತೆ, ಪಾರ್ಟಿ ವೇರ್ಸು ಸಿಗುತ್ತೆ, ಗ್ರ್ಯಾಂಡು ಸಿಗುತ್ತೆ. ಅಂದ್ರೆ ಎಲ್ಲ ಸೈಜಸ್ ಎಲ್ಲ 22, 24, 26, 28, 210 5 ಸೈಜಸ್ ಅವೈಲೇಬಲ್ ನಮ್ಮಲ್ಲಿ.
ಇವಾಗ ರಿಸೆಪ್ಷನಿಗೆಲ್ಲ ಅಥವಾ ಮುಹೂರ್ತಕ್ಕೆ ಆಗಲಿ ಒಬ್ಬೊಬ್ರು ಮೆಸ್ಸಿ ಬನ್ ಅಂತೆಲ್ಲ ಮಾಡ್ತಾರೆ. ಮೆಸ್ಸಿ ನಾನು ಹೇರ್ ಅಸೆಸರೀಸ್ ಅಂದ್ರೆ ಫುಲ್ ಅಸೆಸರೀಸ್, ಹೇರ್ ಅಸೆಸರೀಸ್ ಇಟ್ಟಿಲ್ಲ. ಅದಕ್ಕೆ ಏನ್ ಸಂಬಂಧಪಟ್ಟಿದ್ದು ಜೂಡಾಸ್, ಜ್ಯುವೆಲ್ರಿ ಸಂಬಂಧಪಟ್ಟಿದ್ದೆಲ್ಲ ಐಟಮ್ಸ್ ನನ್ನಲ್ಲಿ ಸಿಗುತ್ತೆ. ಕೆನ್ನೆ ಸರಪಳಿ ಆಗಿರ್ಬೋದು, ಆಮೇಲೆ ನೆತ್ತಿ ಬಟ್ಟೆ ಆಗಿರ್ಬೋದು, ಫಿಂಗರ್ ರಿಂಗ್ಸ್ ಆಗಿರ್ಬೋದು, ಪ್ರತಿಯೊಂದು ನಮ್ಮಲ್ಲಿ ಅವೈಲಬಲ್ ಇದೆ. ನಿಮಗೆ ಗ್ರ್ಯಾಂಡ್ ಸೆಟ್ ಬೇಕು, ಅದು CZ ಅಂತ ಹೇಳ್ತೇವೆ. CZ ಸೆಟ್ ಅಲ್ಲಿ ನಿಮಗೆ ಲಾಂಗ್ ಇಂದ ಶಾರ್ಟ್ ಅವರ, ಲಾಂಗ್ ಅವರ ಪ್ರತಿಯೊಂದು ಸಿಗುತ್ತೆ. ಅದಕ್ಕೆ ಅದರಲ್ಲಿ ರೋಸ್ ಗೋಲ್ಡ್ ಇದೆ, ಸಿಲ್ವರ್ ಇದೆ, ಮತ್ತೆ ಗೋಲ್ಡ್ ಇದೆ. ಅದರಲ್ಲಿ CZ ಅಲ್ಲಿ 3 ತರ ಬರುತ್ತೆ. ಅಂದ್ರೆ CZ ಟರ್ಮಿನಲ್ ಅಂತ ಹೇಳ್ತೀವಿ, ಆ ತರ. ಅದರಲ್ಲೂ ನಿಮಗೆ ಒರಿಜಿನಲ್ ಅಲ್ಲೂ ಇದೆ, ಇಮಿಟೇಷನ್ ಅಲ್ಲೂ ಇದೆ. ಇಮಿಟೇಷನ್ ಅಂದ್ರೆ ಇಮಿಟೇಷನ್ ಬೀಡ್ಸ್ ಅಂದ್ರೆ 400 ರೇಂಜ್ ಒಳಗೆ ಬರುತ್ತೆ. ನಿಮ್ಗೆ ಒರಿಜಿನಲ್ CZ ಆದ್ರೆ 1000 ಪ್ಲಸ್ ಇಂದ ಇರುತ್ತೆ. 1000 ಪ್ಲಸ್ ಇಂದ ಅಪ್ ಟು 6000 7000 ತನಕ ನಮ್ಮಲ್ಲಿ ಅವೈಲಬಲ್ ಇದೆ. ಇದಿಷ್ಟು ಕೂಡ ಇವರೇನೆ ಕಸ್ಟಮರ್ಸ್ಗೆ ಯಾವ ಥರ ಬೇಕೋ ಆ ಥರದಲ್ಲಿ ಕಸ್ಟಮೈಸ್ ಮಾಡಿರೋ ಸರಗಳು. ಏನು ಕ್ಲಾಸಿ ಆಗಿದೆ ನೋಡಿ. ನಿಮ್ಮ ಹತ್ರ ಪೆಂಡೆಂಟ್ ಇತ್ತು ಅಂತ ಅಂದರೆ ಈ ಸ್ಯಾರಿ ಅಥವಾ ನೀವು ಯಾವುದು ಡ್ರೆಸ್ ಹಾಕ್ಕೊಳ್ತೀರಲ್ಲ ಅದಕ್ಕೆ ಮ್ಯಾಚಿಂಗ್ ಆಗೋ ಹಾಗೆ ಸರಾನ ಮಾಡಿಕೊಡ್ತಾರೆ. ಇಲ್ಲಪ್ಪ ನಮ್ಮ ಹತ್ರ ಪೆಂಡೆಂಟ್ ಇಲ್ಲ, ಪರ್ಚೇಸ್ ಮಾಡಬೇಕು ಅಂತಂದರೆ ಇವ್ರ ಹತ್ರನೇ ಪೆಂಡೆಂಟ್ಗಳು ಕೂಡ ಸಿಗುತ್ತೆ. ನಿಮಗೆ ಯಾವ ಥರ ಬೇಕೋ ಆ ಥರ ಸರಾನ ರೆಡಿ ಮಾಡಿಕೊಡ್ತಾರೆ. ಏನಿದೆ ಎಲ್ಲ ಕ್ರಿಸ್ಟಲ್ಸ್, ಆನೆಕ್ಸ್, ಅಗೇಟ್ಸ್ ಮತ್ತೆ ಪರ್ಲ್ಸ್, ಇದೆಲ್ಲ ಏನಿದೆ ಇದು ಈ ಸೆಕ್ಷನ್ ಬಂದ್ಬಿಟ್ಟು ಈ ಲೈನ್ ಬಂದ್ಬಿಟ್ಟು ಎಲ್ಲ ಒರಿಜಿನಲ್ ಬೀಡ್ಸ್ ಬರುತ್ತೆ. ಇದು ಒರಿಜಿನಲ್ ಕ್ರಿಸ್ಟಲ್ಸ್, ಇದು ಒರಿಜಿನಲ್. ಆದ್ರೆ ಇದರಲ್ಲಿ ಸೈಜಸ್ ವೇರಿಯೇಷನ್ಸ್ ಬರುತ್ತೆ. 4mm, 3mm, 2mm, 8mm ಬರುತ್ತೆ. ಇದ್ರಲ್ಲಿ ನೀವು ಮೆಟೀರಿಯಲ್ಸ್ ತಗೊಂಡು ನಮ್ಮ ಹತ್ರ ತಗೊಂಡು ನಾವು ಕಸ್ಟಮೈಸ್ ಮಾಡ್ತೀವಿ. ನಮ್ಮ ಹತ್ರ ತಗೊಂಡು ಸಹ ನೀವು ಸರಗಳು ಮಾಡಿಸ್ಕೋಬಹುದು. ಇಲ್ಲ ಅಂದ್ರೆ ನಿಮ್ಮ ಹತ್ರ ರಾ ಮೆಟೀರಿಯಲ್ ಇದೆ, ಅದಕ್ಕೆ ಸಂಬಂಧಪಟ್ಟಿದ ರಾ ಮೆಟೀರಿಯಲ್ಸ್ ಎಲ್ಲ ನಮ್ಮಲ್ಲಿ ಸಿಗುತ್ತೆ. ಇದೆಲ್ಲ ನಿಮ್ಗೆ ಇದರಲ್ಲಿ ಪ್ರೀಶಿಯಸ್ ಸ್ಟೋನ್ಸ್, ಇದೆಲ್ಲ ಬಂದ್ಬಿಟ್ಟು ನಾನ್ ಪ್ರೀಶಿಯಸ್ ಅಂದ್ರೆ ರೆಗ್ಯುಲರ್. ಇದೆಲ್ಲ ಇಮಿಟೇಷನ್ ಪರ್ಲ್ಸ್ ಅಲ್ಲಿ ನಿಮಗೆ ಗ್ರಾಮ್ ಲೆಕ್ಕ ಸಿಗುತ್ತೆ. ಇದೆಲ್ಲ ನಾವು ಲೈನ್ ಲೆಕ್ಕ ಕೊಡ್ತೀವಿ. ಇದರಲ್ಲಿ ಪರ್ಲ್ಸ್ ಅಲ್ಲಿ ರೂಬಿ ಇದೆ, ಎಮ್ರಾಯ್ಡ್ ಇದೆ, ರೂಬಿ, ಎಮ್ರಾಯ್ಡ್, ಪರ್ಲ್ಸ್, ಗೋಲ್ಡ್ ಪರ್ಲ್ಸ್, ಮತ್ತೆ ಇದರಲ್ಲೆಲ್ಲ ನೀವು 2 ಲೈನ್, ಸಿಂಗಲ್ ಲೈನ್ ಎಲ್ಲ ಮಾಡ್ಕೋಬಹುದು. ಇದೆಲ್ಲ ಕ್ರಿಸ್ಟಲ್ಸ್ ಇರುತ್ತೆ, ವಾಟರ್ ಲೈನ್ ಕ್ರಿಸ್ಟಲ್ಸ್ ಇದೆ. ಇದೆಲ್ಲ ನಿಮ್ಗೆ ಇದ್ರಲ್ಲೆಲ್ಲ ನೆಕ್ ಲೈನ್ ಮಾಡ್ಕೋಬಹುದು. ಆಮೇಲೆ ಇದೇನು ಮೆಟೀರಿಯಲ್ಸ್ ಇದೆಯಲ್ಲ ಇದನ್ನೆಲ್ಲ ನೀವು ಸ್ಯಾರೀಸ್ ಯೂಸ್ ಮಾಡ್ಬೋದು, ಬ್ಲೌಸಸ್ ಯೂಸ್ ಮಾಡ್ಕೋಬಹುದು, ನೆಕ್ ಲೈನ್ ಯೂಸ್ ಮಾಡ್ಕೋಬಹುದು. ಯಾವುದೇ ನೀವು ಸ್ಯಾರೀಸ್ ಆಗ್ಲಿ ಡ್ರೆಸ್ಸಸ್ ತಂದ್ರು ಅದಕ್ಕೆ ತಕ್ಕಂಗೆ ನಾವು ಕಸ್ಟಮೈಸ್ ಮಾಡಿ ಕೊಡ್ತೀವಿ. ನಿಮಗೆ ಕಸ್ಟಮೈಸ್ ಮಾಡಿದಾಗ ನೀವು ಪರ್ಟಿಕ್ಯುಲರ್ ಡಿಸೈನ್ಸ್ ಏನಾದ್ರು ಇದ್ರೆ ಅದನ್ನ ನೀವು ಪ್ರಿಂಟೆಡ್ ಆಪ್ ಅಲ್ಲಿ ನೀವು ತಗೊಂಡ್ ಬಂದ್ರೆ ಅದಕ್ಕೆ ತಕ್ಕಂಗೆ ನಾನು ಕಸ್ಟಮೈಸ್ ಮಾಡಿ ಕೊಡ್ತೀನಿ. ಕಸ್ಟಮೈಸ್ ಮಾಡಿದಾಗ ನಿಮಗೆ ಬೀಡ್ಸ್ ಎಲ್ಲ ಬೇಕಾಗುತ್ತೆ. ಅದರಲ್ಲಿ ನಾವು ಬೀಡ್ಸ್ ಇಲ್ಲಿದೆ ನೋಡಿ, ಈ ಬೀಡ್ಸ್ ಎಲ್ಲ ಯೂಸ್ ಮಾಡ್ಕೋಬಹುದು. ಈ ಬೀಡ್ಸ್ ಎಲ್ಲ ಯೂಸ್ ಮಾಡ್ಕೋಬಹುದು. ಅದಕ್ಕೆ ಸಂಬಂಧಪಟ್ಟಂಗೆ ಇದೆಲ್ಲ ಜೈಪುರ್ ಬೀಡ್ಸ್. ಅದು ಬಂದ್ಬಿಟ್ಟು ನಿಮಗೆ ಇಲ್ಲಿ ಬಂದ್ಬಿಟ್ಟು ಗೋಲ್ಡ್ ಬೀಡ್ಸ್ ಇರುತ್ತೆ. ಇದರಲ್ಲಿ ಎಲ್ಲಾ ಸೈಜು ಇರುತ್ತೆ. 4mm, 3mm, 2mm ಎಲ್ಲ ಇರುತ್ತೆ. ಇದು ಮೋಹನ್ ಮಾಲಾ ಗುಂಡು, ಇದು ಜೋಮಾಲ ಗುಂಡು, ಇದು ಬಂದ್ಬಿಟ್ಟು ಟ್ಯೂಲಿಪ್ಸ್ ಅಂತ ಹೇಳ್ತೀವಿ. ಟ್ಯೂಲಿಪ್ಸ್ ಅಂತ ಹೇಳ್ತೀವಿ. ಇದು ಟ್ಯೂಲಿಪ್ಸ್ ಅಲ್ಲಿ ನಿಮ್ಗೆ ತುಂಬಾ ಡಿಸೈನ್ ನಾವು ಮಾಡ್ಬೋದು. ನೀವು ಗೋಲ್ಡ್ ಶಾಪ್ಗೆಲ್ಲ ಹೋದ್ರೆ ಇದು ನಿಮಗೆ ಕ್ಯಾರೆಟ್ ಗ್ರಾಮ್ ಲೆಕ್ಕದಲ್ಲಿ ಹಾಕ್ತಾರೆ. ನಮ್ಮಲ್ಲಿ ನಾವು ಪೀಸ್ ಲೆಕ್ಕದಲ್ಲಿ ಕೊಡ್ತಾ ಇದ್ದೀವಿ. ಇದು ಬಂದ್ಬಿಟ್ಟು ನಿಮಗೆ ಮೋಹನ್ ಮಾಲದಲ್ಲಿ ಇಷ್ಟು ವೆರೈಟಿ ಸಿಗುತ್ತೆ. ಆಲ್ ಸೈಜಸ್ ವೆರಿ ಅವೈಲಬಲ್. 2mm ಇಂದ 10 ಅಪ್ ಟು 10mm ತನಕ, 2, 6, 2, 4, 6, 8, 10mm ತನಕ ನಿಮ್ಗೆ ಅವೈಲಬಲ್ ಇದೆ. ಇದೇ ತರ ಇದು ಕ್ಯಾಪ್ಸ್ ಬರುತ್ತೆ. ಇದ್ರಲ್ಲಿ ಬಂದ್ಬಿಟ್ಟು ಪರ್ಲ್ ಬೀಡ್ಸ್, ಮಧ್ಯೆ ನೀವು ಪರ್ಲ್ ಸರ ಮಾಡಿಸ್ಕೊಂಡ್ರೆ ಅದಕ್ಕೆ ತಕ್ಕಂಗೆ ನೀವು ಪರ್ಲ್ ಬೀಡ್ಸ್ ನ ಹಾಕೋಬಹುದು. ಇದು ಬಂದ್ಬಿಟ್ಟು ಇದಕ್ಕೆ ನಾವು ಯೂಸ್ ಮಾಡುವಂತ ಚಕ್ರಿ, ಕ್ಯಾಪ್ಸ್ ಅಂದ್ರೆ ಇದು ಸ್ಮಾಲ್ ಕ್ಯಾಪ್ಸ್. ಈ ಸ್ಮಾಲ್ ಕ್ಯಾಪ್ಸ್ ಅಂದ್ರೆ ಇದು 0 ಸೈಜ್ ಕ್ಯಾಪ್ ಬರುತ್ತೆ. ಇದರಿಂದ ನಿಮ್ಗೆ 0 to 10mm, 12mm ತನಕನೂ ನಾವು ಯೂಸ್ ಮಾಡ್ಕೋಬಹುದು. ಅಲ್ಲಿಗೆ ನಿಮಗೆ ತಕ್ಕಂಗೆ ಪೆಂಡೆಂಟ್ ಎಲ್ಲ ಬೇಕು ಅಂದ್ರೆ ಇದೆ. ಇದ್ರಲ್ಲೇನೆ ನಿಮ್ಗೆ ಡಾಲರ್ ವಿತ್ ಓಲೆದು ಸಿಗುತ್ತೆ, ಬರೀ ಡಾಲರ್ಸ್ ನಿಮ್ಗೆ ಸಿಗುತ್ತೆ. ನೀವ್ ಯಾವ್ದನ್ನ ಬೇಕಾ ಚಾಯ್ಸ್ ಮಾಡ್ಬೋದು. ನಿಮ್ಮ ಹತ್ರ ನೀವು ತಗೊಂಡ್ ಬಂದ್ರು ನಾವು ಅದನ್ನ ಕಸ್ಟಮೈಸ್ ಮಾಡ್ತೀವಿ. ಇಷ್ಟು ಕೂಡ ಸರದ ಪೆಂಡೆಂಟ್ಗಳು. ಇದಕ್ಕೆ ಗೋಲ್ಡ್ ಮಣಿಗಳು ಇಲ್ಲಾಂದ್ರೆ ವೈಟ್ ಮಣಿಗಳನ್ನ ಹಾಕಿ ಗ್ರ್ಯಾಂಡ್ ಲುಕ್ ಬರೋ ಹಾಗೆ ಮಾಡಿದ್ದಾರೆ. ಇಲ್ಲೂ ಕೂಡ ಲಕ್ಷ್ಮಿ, ಸರಸ್ವತಿ ಈ ಥರ ದೇವರು ಡಿಸೈನ್ಸ್ ಇರೋ ಪೆಂಡೆಂಟ್ಗಳು ಸುಮಾರಿದೆ. ಇಲ್ಲಿ ನೋಡ್ತಾ ಇರೋದು ಪೆಂಡೆಂಟು ಮತ್ತೆ ಅದಕ್ಕೆ ಮ್ಯಾಚಿಂಗ್ ಇಯರಿಂಗ್ ಸೆಟ್ಗಳು. ಅವಾಗ ತೋರಿಸಿದ್ದು ಬರೀ ಪೆಂಡೆಂಟ್ಗಳು. ಇವ್ರ ಹತ್ರ ಬರೀ ಪೆಂಡೆಂಟ್ಗಳು ಸಿಗುತ್ತೆ ಮತ್ತೆ ಪೆಂಡೆಂಟ್ ವಿತ್ ಮ್ಯಾಚಿಂಗ್ ಇಯರಿಂಗ್ಸ್ಗಳು ಕೂಡ ಸಿಗುತ್ತೆ. ಇದರಲ್ಲೂ ಕೂಡ ದೇವ್ರ ಡಿಸೈನ್ಸು, ಸ್ಟೋನ್ ವರ್ಕ್ ಇರೋದು, ಹಾಗೆಯೇ ರೂಬಿ, ಮ್ಯಾಟ್ ಫಿನಿಶ್ ಇರೋದು, ಈ ಥರದ್ದು ಎಲ್ಲ ವೆರೈಟೀಸ್ಗಳು ಕೂಡ ಇಲ್ಲಿ ಸಿಗುತ್ತೆ. ಇಲ್ಲಿ ನೋಡಿ ಬ್ಲ್ಯಾಕ್ ಕಲರ್ ನೆಕ್ ಪೀಸ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಲೆಹಂಗಾಗಳಿಗಂತೂ ಸಖತ್ತಾಗಿ ಕಾಣುತ್ತೆ ಇದಂತೂ.
ಆಗ ಒಂದೊಂದ್ಸಲ ಒಬ್ಬರಿಗೆ 1 ಗ್ರಾಮ್ ಜ್ಯುವೆಲ್ರಿ ಅದನ್ನೆಲ್ಲ ಹಾಕೊಂಡ್ರೆ ಕಡ್ತಾ ಬರುತ್ತೆ, ಆ ತರದೆಲ್ಲ ಏನೋ ಒಂಚೂರು ರಿಚಿಂಗ್ ತರ ಆಗುತ್ತಲ್ಲ, ಆ ತರದ್ ಏನಾರು? ಅದರಲ್ಲಿ 2 ಕ್ವಾಲಿಟಿ ಇದೆ. ಒಂದು ಕಾಪರ್ ಬೇಸ್, ಇನ್ನೊಂದು ನಿಕ್ಕಲ್ ಬೇಸ್, ಇನ್ನೊಂದು ಕ್ಯಾಸ್ಟ್ರಿಂಗ್ ಎಲ್ಲ ಹಾಕೊಂಡ್ರೆ ಕೆಲವರಿಗೆ ಇರಿಟೇಷನ್ಸ್ ಆಗುತ್ತೆ. ಈಗ ನೀವು ಬಂಗಾರ ಸರಕ್ಕೆ ನಾವು ಕಾಪರ್ ಮಿಕ್ಸ್ ಮಾಡಿರ್ತೀವಿ ಆಲ್ರೆಡಿ, ಅಂತವ್ರಿಗೆ ಏನೂ ಆಗೋದಿಲ್ಲ. ಇದರಲ್ಲಿ ಬಂಗಾರದಲ್ಲಿ 1 ಗ್ರಾಮಿಗೆ 10 ಗ್ರಾಮಿಗೆ 1 ಗ್ರಾಮ್ ನಿಮಗೆ ಕಾಪರ್ ಮಿಕ್ಸ್ ಮಾಡ್ತಾರೆ. ಇದು 10 ಗ್ರಾಮಿಗೆ 1 ಗ್ರಾಮ್ ಗೋಲ್ಡ್ ಟಚ್ ಕೊಟ್ಟಿರ್ತಾರೆ, ಉಲ್ಟಾ ಅಷ್ಟೇ. ಅದು ಹಾಕೋಣದ್ರಿಂದ ನಿಮ್ಗೆ ಇರಿಟೇಷನ್ ಏನು ಪ್ರಾಬ್ಲಮ್ ಇರೋದಿಲ್ಲ. ಕೆಲವರಿಗೆ ಆಗತ್ತೆ ಅಂದ್ರೆ ಬಂಗಾರನೂ ಕಪ್ಪಾಗುತ್ತೆ, ಏನೂ ಮಾಡಕ್ ಆಗೋದಿಲ್ಲ. ಕರಿಮಣಿ ಸರ ಸಿಗುತ್ತೆ ಅಂತ ಹೇಳಿದಾಗ ಒಬ್ಬೊಬ್ರು ಲಾಂಗ್ ಇಷ್ಟಪಡ್ತಾರೆ, ಒಬ್ಬೊಬ್ರು ಶಾರ್ಟ್ ಇಷ್ಟಪಡ್ತಾರೆ, ಆ ತರದ್ದು ಡಿಸೈನ್ ಖಂಡಿತ ಸಿಗುತ್ತೆ. ನಮ್ಮಲ್ಲಿ ಇದ್ರಲ್ಲಿ ಕಸ್ಟಮೈಸ್ ಕರಿಮಣಿ ಸರ ಮಾಡ್ತೀವಿ. ನಿಮ್ಗೆ ರೆಡಿಮೇಡ್ ಕಸ್ಟಮೈಸ್ ಸರ ರೆಡಿ ಸರ ಬೇಕಂದ್ರೆ 18 ಇಂಚ್ ಸಿಗುತ್ತೆ, 24 ಇಂಚ್ ಸಿಗುತ್ತೆ, 26 ಇಂಚ್ ಸಿಗುತ್ತೆ, 30 ಸಿಗುತ್ತೆ, 36 ಇಂಚ್ ಸಿಗುತ್ತೆ. ಅದಕ್ಕೆ ತಕ್ಕಂಗೆ ಕರಿಮಣಿ ತಾಳಿ ಸಹ ನಮ್ಮಲ್ಲಿ ಅವೈಲಬಲ್ ಇದೆ. ಅಲ್ಲಿ 6 ಮಂತ್ಸ್ ಗ್ಯಾರಂಟಿ ಇರುತ್ತೆ. 6 ಮಂತ್ಸ್ ಅಲ್ಲಿ ಏನೋ ಕಲರ್ ಪ್ರಾಬ್ಲಮ್, ಸೇಮ್ ಮೆಥಡ್ 6 ಮಂತ್ಸ್ ಕಲರ್ ಪ್ರಾಬ್ಲಮ್ ಆದ್ರೆ ನಮ್ಮ ಕಡೆಯಿಂದ ಒಂದು ಫ್ರೀ ಪಾಲಿಶ್ ಇರುತ್ತೆ, ಆಮೇಲೆ ಅದೇ ಚಾರ್ಜಸ್ ಆಗುತ್ತೆ. ಈವನ್ ಗೋಲ್ಡ್ ಪ್ಲೈನ್ ಚೈನ್ ಅಲ್ಲಿ ಸಹ ಅಷ್ಟೇ 18, 24, 26, 30, 36 ಸಿಗುತ್ತೆ ಗೋಲ್ಡ್ ಚೈನ್, ಅದು ಸಹ ನಮ್ಮಲ್ಲಿ ಅವೈಲಬಲ್ ಇದೆ. ಇಲ್ಲಿ ನೋಡಿ ಎಷ್ಟು ಇಯರಿಂಗ್ಸ್ ಅಲ್ಲಿ ವೆರೈಟೀಸ್ ಗಳಿದೆ ಅಂತ ಹೇಳಿ, ಒಂದಕ್ಕಿಂತ ಒಂದು ಚೆನ್ನಾಗಿದೆ. ತುಂಬಾನೇ ಸಿಂಪಲ್ ಇಂದ ಹಿಡಿದು ಎಷ್ಟು ಗ್ರ್ಯಾಂಡ್ ಅಲ್ಲಿ ಬೇಕೋ ಅಷ್ಟು ಗ್ರ್ಯಾಂಡ್ ಇಯರಿಂಗ್ಸ್ ಗಳು ಸಿಗುತ್ತೆ ಇಲ್ಲಿ. ವೆಸ್ಟರ್ನ್ ವೇರು, ಎಥ್ನಿಕ್ ವೇರು, ಯಾವ ತರದ ಡ್ರೆಸ್ಗಳಿರ್ಲಿ ಅದಕ್ಕೆ ಮ್ಯಾಚಿಂಗ್ ಆಗೋ ಹಂಗೆ ಇಯರಿಂಗ್ಸ್ಗಳು ಕೂಡ ಇಲ್ಲಿ ಸಿಗುತ್ತೆ. ನಿಜ ಹೇಳಬೇಕು ಅಂತಂದರೆ ನನಗೆ ಶಾಕ್ ಆಯಿತು ಈ ವೆರೈಟೀಸ್ ಎಲ್ಲ ನೋಡಿ. ನಾನು ಅನ್ಕೋತಾ ಇದ್ದೆ ಈ ಶಾಪ್ ಒಂದು 6 ವರ್ಷದ ಮುಂಚೆ ಅಂತ ಅಂದರೆ ನನ್ನ ಮದುವೆ ಆಗೋ ಟೈಮಲ್ಲಾದ್ರೂ ಗೊತ್ತಿರಬಾರ್ದಿತ್ತ ಅಂಥೇಳಿ. ಯಾಕೆ ಅಂದರೆ ಆವಾಗ ನನಗೆ ಏನಂದರೆ ಏನೂ ಐಡಿಯಾನೇ ಇರಲಿಲ್ಲ ಈ ಬ್ರೈಡಲ್ ಜ್ಯುವೆಲ್ರೀಸು, ಇಮಿಟೇಷನ್ ಜ್ಯುವೆಲ್ರೀಸ್ಗಳ ಬಗ್ಗೆ. ಯಾವುದೋ ಒಂದು ಗಾಂಧಿ ಬಜಾರ್ ಶಾಪ್ಗೆ ಹೋಗಿದ್ದು, ಅಲ್ಲೊಂದು ಅಂಗಡಿಯಲ್ಲಿ ಒಂದು 5-6 ಸೆಟ್ ಬ್ರೈಡಲ್ ಜ್ಯುವೆಲ್ರಿ ಸೆಟ್ನ ತೋರಿಸಿದ್ರು. ಅದರಲ್ಲಿ ಯಾವ್ದು ಚೆನ್ನಾಗಿತ್ತೋ ಅದನ್ನು ತೊಗೊಂಡು ಬಂದಿದ್ದು. ಈ ಥರ ಕಲೆಕ್ಷನ್ ಸಿಗುತ್ತೆ, ಅದರಲ್ಲೂ ನಾವು ಹೆಂಗೆ ಬೇಕೋ ಹಾಗೆ ಕಸ್ಟಮೈಸ್ ಮಾಡ್ಕೋಬೋದು ಅಂಥೇಳಿ ಐಡಿಯಾನೇ ಇರಲಿಲ್ಲ. ಇವಾಗ ಲೇಡೀಸ್ಗೆ ಇಮಿಟೇಷನ್ ಜ್ಯುವೆಲ್ರೀಸ್ಗಳನ್ನ ತೊಗೊಳ್ಬೇಕು ಅಂತಂದರೆ ತುಂಬಾ ಆಪ್ಷನ್ಸ್ ಇದೆ. ನೋಡಿ ಥ್ರೆಡ್ಡಲ್ಲಿ ಎಷ್ಟು ಚೆನ್ನಾಗಿ ಇಯರಿಂಗ್ಸ್ನ ಮಾಡಿದ್ದಾರೆ ಅಂತ ಹೇಳಿ. ಈಗ ನಾವು ಸೀರೆಗಳಿಗೆಲ್ಲ ಕುಚ್ಚೆಲ್ಲ ಹಾಕಿಸ್ತೀವಲ್ಲ, ಅದೇ ಡಿಸೈನಲ್ಲಿ ನೋಡಿ ಇಲ್ಲಿ ಇಯರಿಂಗ್ಸ್ ಮಾಡಿದ್ದಾರೆ. ಯಾವುದೇ ಆಗಲಿ ಅಂದರೆ ಈ ಇನ್ಸ್ಟಾಗ್ರಾಮು, ಪಿಂಟ್ರೆಸ್ಟು ಎಲ್ಲೇ ಸಿಗಲಿ ಡಿಸೈನ್ಸು ಈ ಥರದ್ದು ಮಾಡಿಕೊಡಿ ಅಂತಂದರೆ ನಿಮಗೆ ಇಷ್ಟ ಆಗೋ ರೀತಿಲಿ ಮಾಡಿಕೊಡ್ತಾರೆ. ಮತ್ತು ಇಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದು ಏನಂದರೆ ಪೊಲೈಟಾಗಿ ಮಾತಾಡ್ತಾರೆ, ಹಾಗೆಯೇ ತುಂಬಾ ಪೇಷನ್ಸಿಂದ ಕಲೆಕ್ಷನ್ಸ್ಗಳನ್ನೆಲ್ಲ ತೋರಿಸ್ತಾರೆ. ಹಾಗಾಗಿನೇ ನನಗೆ ಈ ಥರ ಒಂದು ಇಂಟ್ರಾಕ್ಟಿವ್ ವಿಡಿಯೋನ ಮಾಡೋದಕ್ಕಾಗಿದ್ದು. ಅವರು ಅಷ್ಟು ಪೇಷನ್ಸಿಂದ ಕಲೆಕ್ಷನ್ಸ್ನೆಲ್ಲ ತೋರಿಸಿದ್ರಲ್ಲ, ಅದು ನಂಗೆ ತುಂಬಾ ಇಷ್ಟ ಆಯಿತು. ಮತ್ತು ಜುಮ್ಕಾದಂತೂ ದೊಡ್ಡ ಕಲೆಕ್ಷನ್ಸೇ ಇದೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮಿರರು ಮತ್ತು ಮಣಿಯೆಲ್ಲ ಹಾಕಿ ಇಯರಿಂಗ್ಸ್ನ ಮಾಡಿದ್ದಾರೆ ಅಂತ, ಸಖತ್ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಇಷ್ಟು ಜನ ಈ ಇಯರಿಂಗ್ಸಲ್ಲಿ ಈ ದೇವ್ರು ಡಿಸೈನ್ಸ್ ಎಲ್ಲ ಇರಲಿ ಅಂತ ನೋಡ್ತಾ ಇರ್ತಾರೆ. ಅಂಥವರಿಗೆ ನೋಡಿ ಲಕ್ಷ್ಮಿ ಡಿಸೈನ್ಸ್ ಇದೆ ಮತ್ತು ಕೆಳಗೆ ಗೋಲ್ಡ್ ಮಣಿಗಳು ಕೂಡ ಹಾಕಿದ್ದಾರೆ. ಎಷ್ಟು ಪ್ರಿಟಿಯಾಗಿದೆ ಅಲ್ವಾ? ಇದಿಷ್ಟು ಕೂಡ ಸ್ಟಡ್ ಇಯರಿಂಗ್ಸ್ಗಳು. ನೀವು ಸೀರೆ, ಕುರ್ತಾ, ಎಥ್ನಿಕ್ ವೇರ್ ಡ್ರೆಸ್ಗಳಿಗೂ ಕೂಡ ಮ್ಯಾಚ್ ಮಾಡಿಕೊಂಡು ಹಾಕೋಬಹುದು. ಇದೆಲ್ಲ ಸಣ್ಣಪಟ್ಟಿ ವೆರೈಟೀಸು. ಇದರಲ್ಲಿ ಸಿಂಪಲ್ ಡಾಬು ಸಿಗತ್ತೆ, ಗ್ರ್ಯಾಂಡ್ ಬೇಕು ಅಂದ್ರೆ ಅದು ಸಿಗುತ್ತೆ. ಇಷ್ಟೇ. ಓಕೆ. ಹಾ, ದಿಸ್ ಇಸ್ ಸಿಂಪಲ್. ಓಕೆ. ಎಷ್ಟಾಗುತ್ತೆ ಇದು? 280. ಓಕೆ. ಇದು 280 ಇಂದ ಸ್ಟಾರ್ಟ್ ಅಲ್ಲ, ಅಪ್ ಟು 7000 ತನಕ ನಮ್ಮಲ್ಲಿ. 7000. ಡಾಬು ತುಂಬಾನೇ ಸಿಂಪಲ್ ಇರಲಿ ಅಂತಂದರೆ ಈಗ ತೋರಿಸಿದ್ರಲ್ಲ ಆ ಥರ ಡಾಬ್ಗಳಿದೆ. ಇಲ್ಲ ಬೇಡಪ್ಪ ನಮಗೆ ಗ್ರ್ಯಾಂಡ್ ಆಗಿರಬೇಕು ಅಂತ ಅಂದರೆ ಫುಲ್ ಹೆವಿ ವರ್ಕ್ ಇರೋಂತಹ ಡಾಬ್ಗಳು ಕೂಡ ಇವ್ರ ಹತ್ರ ಸಿಗುತ್ತೆ. ಬರೀ 280 ರೂಪಾಯಿಗೆ ಆ ಲಕ್ಷ್ಮಿ ಡಿಸೈನ್ ಇರೋ ಡಾಬ್ ಕೂಡ ಸಿಗುತ್ತೆ ನೋಡಿ ಇಲ್ಲಿ.
ಅದೇ ನೀವು ಆನ್ಲೈನಲ್ಲಿ ಪರ್ಚೇಸ್ ಮಾಡ್ತೀರಾ ಅಂತಂದರೆ ಇದೇ ಟ್ಯಾಬಿಗೆ ಶಿಪ್ಪಿಂಗ್ ಚಾರ್ಜಸ್ ಎಲ್ಲ ಸೇರಿ ಅರೌಂಡ್ 400 ರುಪೀಸ್ ಆಗುತ್ತೆ. ನಿಜವಾಗ್ಲೂ ನನಗೆ ಇಲ್ಲಿ ವರ್ತ್ ಅಂತ ಅನ್ನಿಸ್ತು. ಮತ್ತು ಇಲ್ಲಿ ನೋಡ್ತಿದ್ದೀರಲ್ಲ, ಇದು ಟೈ ಮಾಡುವಂತಹ ಡಾಬ್ಗಳು ಜಸ್ಟ್ ಡಿಸ್ಪ್ಲೇಗೆ ಅಂತ ಹೇಳಿ ಒಂದು 5-6 ಇಟ್ಟಿದ್ದಾರೆ. ಆದರೆ ಇವ್ರ ಹತ್ರ ಈ ಥರದ್ದು ತುಂಬಾ ಕಲೆಕ್ಷನ್ಸ್ಗಳಿದೆ. ಇದೆಲ್ಲ ತಿರುಪಿನ ಓಲೆಗಳು. ಇದರಲ್ಲಿ 1500 ಪ್ಲಸ್ ಡಿಸೈನ್ಸ್ ನಿಮ್ಗೆ ಅವೈಲಬಲ್ ಇದೆ. ಎಲ್ಲ ಡಿಸ್ಪ್ಲೇ ಮಾಡೋದಕ್ಕೆ ಆಗೋದಿಲ್ಲ, ನೀವು ಬಂದ್ರೆ ಎಲ್ಲ ನಾವು ತೋರಿಸ್ಬೋದು. ಇದು ಬಂದು ಸಿಲ್ವರ್ ಸೀಸೆಡ್ ಜ್ಯುವೆಲ್ರಿ. ಇದ್ರಲ್ಲಿ ಬಂದ್ಬಿಟ್ಟು ನಿಮಗೆ ಕಲೆಕ್ಷನ್ಸ್ ಇದೆ, ಸ್ವಲ್ಪ ಕಲೆಕ್ಷನ್ಸ್ ಮಾತ್ರ ನಾವಿಲ್ಲಿ ಅವೈಲಬಲ್ ಇರುತ್ತೆ. ಉಳಿದಿದ್ದೆಲ್ಲ ನಾವು ಬಾಕ್ಸ್ ಅಲ್ಲಿ ಇಟ್ಟಿರ್ತೀವಿ. ಕಸ್ಟಮರ್ ಬಂದಾಗ ಅವ್ರ ಟೇಸ್ಟ್ ತಕ್ಕ ನಾವು ತಗೊಳ್ತಾ ಇರ್ತೀವಿ. ಅಂದ್ರೆ ಇದು ರಿಸೆಪ್ಷನ್ ಎಲ್ಲದಕ್ಕೂ ಸೂಟ್ ಆಗುತ್ತೆ. ಸಿಂಪಲ್ ವೇರ್ ಇಂದ ಸಿಂಪಲ್ ಫಂಕ್ಷನ್ ಇಂದ ಇಟ್ಟು ರಿಸೆಪ್ಷನ್ ತನಕ ಅಪ್ ಟು ಗ್ರ್ಯಾಂಡ್ ತನಕ ನಮ್ಮಲ್ಲಿ ಅವೈಲಬಲ್ ಇದೆ. ನಿಮಗೆ 450 ಇಂದ ಸ್ಟಾರ್ಟ್ ಆದ್ರೆ ಅಪ್ ಟು 6000 7000 ತನಕ ಅವೈಲಬಲ್ ಇದೆ. ಇದರಲ್ಲಿ ನಿಮ್ಗೆ ರೋಸ್ ಗೋಲ್ಡ್ ಸಿಗುತ್ತೆ, ಸಿಲ್ವರ್ ಸಿಗುತ್ತೆ, ಗೋಲ್ಡ್ ಸಿಗುತ್ತೆ. ಇವಾಗ ನಿಮ್ಮ ಹತ್ರ ಆರ್ಡರ್ ಮಾಡಕ್ಕೆ ಏನಾದ್ರು ಬುಕ್ ಮಾಡಕ್ ಬಂದ್ರೆ ಕಸ್ಟಮೈಸ್ ಮಾಡ್ಕೊಳ್ಳೋಕೆ ಎಷ್ಟು ದಿನ ಮುಂಚೆ ನಿಮ್ಗೆ ಆರ್ಡರ್ ಕೊಡ್ತೀವಿ? ಕಸ್ಟಮೈಸ್ ಮಾಡೋದಕ್ಕೆ ಕೆಲವೊಂದು ಬೇರೆ ಊರಿಂದ ಬಂದಿರ್ತಾರೆ. ಮೇಡಮ್ ನಾವು ಬೆಳಗ್ಗೆ ಬಂದಿರ್ತೀವಿ, ಸಾಯಂಕಾಲ ಊರಿಗೆ ಹೊರಟೋಗ್ತೀವಿ ಅಂತ ಹೇಳ್ತಾರೆ. ಕೆಲವರಿಗೆ ನಾವೆಲ್ಲ ಇದು ಯಾರು ಕೊರಿಯನ್ ಫೆಸ್ಟಿಸ್ ಇದೆ, ನಮಗೆ ಕೊರಿಯನ್ ಫೆಸ್ಟಿಸ್ ಇದೆ. ಅವ್ರು ಚಾರ್ಜ್ ಮಾಡಿದ್ರೆ ಮಾರನೇ ದಿನ ಅವ್ರು ಊರಿಗೆ ಮಾರನೇ ದಿನ ಹೋಗೋದ್ರೊಳಗೆ ಅವರಿಗೆ ತಲುಪಿರುತ್ತೆ. ಈಗೆಲ್ಲ ಫಾಸ್ಟ್ ಕೊರಿಯರ್ಸ್ ಎಲ್ಲ ಇರೋದ್ರಿಂದ ನೀಟಾಗಿ ಕೊರಿಯರ್ ಮಾಡಿ ಕಳಿಸ್ತೀವಿ. ಹಂಗೂ ಅರ್ಜೆಂಟ್ ಇದ್ದವ್ರಿಗೆ 1 ದಿನಕ್ಕೂ ಕೊಡ್ತೀವಿ, 2 ದಿನಕ್ಕೂ ಕೊಡ್ತೀವಿ. ಅವ್ರು ಏನು ಆರ್ಡರ್ಸ್ ಕೊಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಕಸ್ಟಮೈಸ್ ಆಗುತ್ತೆ. ಇದೀಗ 2 ಡೇಸ್ ಒಳಗೆ ನಾವು ಕೊಡ್ತೀವಿ. ಬೆಳಗ್ಗೆ ಕೊಟ್ಟರು ಸಾಯಂಕಾಲ ಕೊಟ್ಟಿದ್ದು ಉಂಟು, ಮಾರನೇ ದಿನ ಕೊಟ್ಟಿದ್ದು ಉಂಟು. ಅವ್ರಿಗೆ ಏನು ಡಿಸೈನ್ ಮೇಲೆ ಪರ್ಟಿಕ್ಯುಲರ್ ಆಗುತ್ತೆ. ಆಮೇಲೆ ನಮ್ಗೇನು ಕಸ್ಟಮೈಸ್ ಮಾಡ್ತೀವಲ್ಲ ಅದಕ್ಕೆ ಸಂಬಂಧಪಟ್ಟಿದ್ದು ಪ್ರತಿಯೊಂದು ನಮ್ಮಲ್ಲಿ ಬೀಸಿದೆ. ಈಗ ಗೋಲ್ಡ್ ಅಲ್ಲಿ ನಿಮಗೆ 1 ಗ್ರಾಮ್ ಅಂದ್ರೆ ಪ್ಯೂರ್ ಗೋಲ್ಡ್ ಅಲ್ಲಿ ನೀವು 1 ಗ್ರಾಮಿಗೆ 4 ಗುಂಡು ಬರುತ್ತೆ. ಆ ರೇಟಿಗೆ ಇಲ್ಲಿ ಒಂದು 25 ಗುಂಡು ಬರುತ್ತೆ, 30 ಗುಂಡು ಬರುತ್ತೆ. ಹಂಗೆ ಒಂದಿಷ್ಟು ಇದು ಇಲ್ಲಿ 10 ರೂಪಾಯಿ ಆದ್ರೆ ನಿಮಗೆ ಸಿಲ್ವರ್ 100 ರೂಪಾಯಿ ಆಗುತ್ತೆ, ಬಂಗಾರದ 1000 ರೂಪಾಯಿ ಅಷ್ಟೇ ಡಿಫ್ರೆನ್ಸ್. 10, 100, 1000. ಹಂಗೂ ಯಾರಿಗಾರ ಏನಾದ್ರು ಇಷ್ಟ ಕಸ್ಟಮೈಸ್ ಮಾಡ್ಕೊಂಡು ಇಷ್ಟ ಆದ್ರೆ ನಮ್ಮ ಕೊರಿಯರ್ ಫೆಸ್ಟಿಸ್ ಇದೆ. ನಂದು ಆಕ್ಚುಲಿ ಸ್ಟೇಟಸ್ ನಾನು ಹಾಕ್ತಾ ಇರ್ತೀನಿ, ಇನ್ಸ್ಟಾಗ್ರಾಮ್ಗೂ ಹಾಕ್ತಾ ಇರ್ತೀನಿ. ಯಾರಿಗಾರು ಇಷ್ಟ ಆದ್ರೆ ಆರ್ಡರ್ ಪ್ಲೇಸ್ ಮಾಡಿದ್ರೆ ನಾವು ಮಾಡಿ ಕೊಡ್ತೀವಿ. ಈಗ ಹೋಲ್ಸೇಲ್ ಮಾರೋರ್ಗೂ ಸಹ ಹೋಲ್ಸೇಲ್ ಬೇಕು ಅಂದ್ರೆ ಕಸ್ಟಮೈಸ್ ಮಾಡಿ ಸರಗಳಿದ್ದಾರೆ ಹೋಲ್ಸೇಲ್ ಬೇಕಂದ್ರೆ ಅದನ್ನು ಕೊಡ್ತೀವಿ. ಮತ್ತೆ ನೀವು ಡಿಸ್ಕೌಂಟ್ ಬಗ್ಗೆ ಹೇಳಿದ್ರಲ್ಲ, ಇವಾಗ ಜ್ಯುವೆಲ್ರೀಸ್ ಬಗ್ಗೆ ಡಿಸ್ಕೌಂಟ್ ಕೊಡ್ತೀವಿ ಅಂತ ಅದ್ರ ಬಗ್ಗೆ ಹೇಳ್ತೀರಾ? ಈಗ ನಮ್ಮಲ್ಲಿ ಜ್ಯುವೆಲ್ರೀಸ್ ನಾವು ಕೊಡ್ತೀವಿ. ಈಗ ನಮ್ಮಲ್ಲಿ 2 ತರ ಬಿಲ್ಲಿಂಗ್ ಆಗುತ್ತೆ. ಒಂದು ಮೆಂಬರ್ಶಿಪ್ ಅಂತ ಆಗುತ್ತೆ. ಅವ್ರು ಯಾವಾಗ ತಗೊಂಡ್ರು ಏನು ಎತ್ತ ಅಂತ ಪ್ರತಿಯೊಂದು ಡೀಟೇಲ್ಸ್ ನಾವು ಮೇಂಟೈನ್ ಮಾಡ್ತೀವಿ. ಅವ್ರು ಏನ್ ಈಗ 1000 ರೂಪಾಯಿ ಐಟಮ್ ತಗೊಂಡ್ರೆ 100 ರೂಪಾಯಿ ಅವ್ರ ಅಕೌಂಟಿಗೆ ಜಮಾ ಆಗುತ್ತೆ. ಅವ್ರು ಯಾವಾಗ 5000 ರುಪೀಸ್ ಐಟಮ್ ತಗೊಂತಾರೋ 500 ರುಪೀಸ್ ನಮ್ಮ ಅಂಗಡಿಯಿಂದ ಫ್ರೀ ಆಗಿ ತಗೋಬಹುದು. ಒಂದಾಗುತ್ತೆ. ಇಲ್ಲ ನಂಗೆ ಡಿಸ್ಕೌಂಟ್ ಬೇಡ, ನಾನು ಯಾವಾಗೋ ಬರ್ತೀನಿ ಇದೇ ಬರ್ತೀನಿ ಅಂದ್ರೆ 5% ಡಿಸ್ಕೌಂಟ್ ಆಗುತ್ತೆ. ಇವಾಗ ನೀವು ಬರೀ ಅಂದ್ರೆ ರೆಂಟ್ಗೂ ಕೊಡ್ತೀರಾ, ಪರ್ಚೇಸ್ಗೂ ಕೊಡ್ತೀರಾ? ಬರೀ ರೆಂಟ್ ಅಷ್ಟೇನಾ, ಪರ್ಚೇಸ್ ಇಲ್ಲ? ಓನ್ಲಿ ಪರ್ಚೇಸಿಂಗ್ ಮಾಡ್ತಾವ. ಮುಂಚೆ ರೆಂಟ್ ಮಾಡ್ತಾ ಇದ್ವಿ, ಇವಾಗ ರೆಂಟ್ ಇಲ್ಲ. ಎಲ್ಲ ಕಡೆ ರೆಂಟ್ ಬೇರೆ ಕಡೆ ಎಲ್ಲ ಮಾಡ್ತಾ ಇರೋದ್ರಿಂದ ಬ್ಯೂಟಿ ಪಾರ್ಲರ್ಸ್ ಅವರು ಇವರು ಎಲ್ಲ ಮಾಡ್ತಾ ಇರೋದು. ನಾನು ಓನ್ಲಿ ಪರ್ಚೇಸಿಂಗ್ ಮಾಡ್ತಾ ರೆಂಟಿಗೆ ಇವಾಗ ಇಲ್ಲ ಮಾಡ್ತಾ ಇಲ್ಲ. ನಾನು ನಿಮ್ಮ ಶಾಪ್ಗೆ ಬರೋ ಕಸ್ಟಮರ್ಸ್ನ ಹೆಂಗೆ ನೀವು ಟ್ರೀಟ್ ಮಾಡ್ತೀರಾ? ಶಿವಮೊಗ್ಗದಲ್ಲಿ ಬೇರೆ ಕಡೆನೂ ಇಮಿಟೇಷನ್ ಜ್ಯುವೆಲ್ರೀಸ್ 1 ಗ್ರಾಮ್ ಜ್ಯುವೆಲ್ರೀಸ್ ಎಲ್ಲ ಸಿಗುತ್ತೆ. ಆದ್ರೆ ನಿಮ್ ಶಾಪಿಗೆನೆ ಕಸ್ಟಮರ್ಸ್ ಯಾಕೆ ಬರ್ಬೇಕು? ಏನ್ ಯೂನಿಕ್ನೆಸ್ ಇದೆ ನಿಮ್ದು? ಏನಂದ್ರೆ ನಮ್ಮಲ್ಲಿ ಸ್ವಲ್ಪ ಅಫಿಷಿಯಲ್ಸ್ ಜಾಸ್ತಿ. ಈಗ ನಮ್ಮಲ್ಲಿ ಬರೋ ಕಸ್ಟಮರ್ಸ್ ಯಾವ್ದಾರಂದ್ರೆ ಅವ್ರಿಗೆ 10 ರೂಪಾಯಿ ಐಟಮ್ ತಗೊಂಡ್ಲಿ, 1000 ರುಪೀಸ್ ತಗಿ ಲ್ಯಾಕ್ಸ್ ಟುಗೆದರ್ ಆದ್ರೂ ತಗೊಂಡ್ಲಿ, ಎಲ್ಲಾ ಕಸ್ಟಮರ್ಸ್ಗೂ ನಾವು ಒಂದೇ ತರ ಇದ್ ಮಾಡ್ತೀವಿ. ಯಾವುದೇ ಒಂದು ವಸ್ತುವನ್ನು ತೋರ್ಸಕ್ಕೂ ಬೇಜಾರಾಗುದಿಲ್ಲ. ಕೆಲವು ಕಸ್ಟಮರ್ ಬೆಳಗ್ಗೆ ಬರ್ತಾರೆ 10 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆ ತನಕ ನೋಡ್ತಾರೆ, ಹಂಗೆ ಹೊರಟು ಹೋಗ್ತಾರೆ, ತಗೊಳೋದಿಲ್ಲ. ಅವಾಗೂ ನಾವು ಬೇಜಾರು ಮಾಡ್ಕೊಳೋದಿಲ್ಲ. ಅವ್ರ ಖುಷಿ, ಅವ್ರ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬೇಕು, ಅವ್ರು ಖುಷಿಯಾಗಿ ತಗೊಂಡು ಹೋಗ್ಬೇಕು. ಆದ್ರೆ ಆ ಕಸ್ಟಮರ್ ವಾಪಸ್ ಹೋಗಿರ್ತಾರಲ್ಲ, ಅವ್ರು 10 ಕಸ್ಟಮರ್ ಕರ್ಕೊಂಡ್ ಬಂದಿರ್ತಾರೆ. ಕೆಲವರು ಏನ್ ಸಿಗುತ್ತೆ ಏನು ಅನ್ನೋ ಒಂದು ನೋಡೋದಕ್ಕೋಸ್ಕರ ಬರ್ತಾರೆ. ಆದ್ರೆ ನಮ್ಮ ಅಂಗಡಿಯಲ್ಲಿರೋ ವರ್ಕರ್ಸ್ ಆಗ್ಲಿ ಎಲ್ಲ ನಾವ್ ಹೇಗೆ ಟ್ರೀಟ್ ಮಾಡ್ತೀವೋ ಅದೇ ತರ ಅವ್ರುಗಳು ಟ್ರೀಟ್ ಮಾಡ್ತಾರೆ. ಹಂಗೆ ಒಂದು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ನಮ್ಗೆ ಇಂಪಾರ್ಟೆಂಟ್. ಅವ್ರಿಗೆ ಯಾವ್ದೇ ಒಂದು ವಸ್ತು ತೋರಿಸ್ಬೇಕಾದ್ರೆ ಅವ್ರು ಖುಷಿಯಾಗಿ ನೋಡ್ಬೇಕು, ಓ ಇದು ನನ್ನ ಕೈ ಚೆನ್ನಾಗ್ ಕಾಣುತ್ತೆ. ಇದು ಪ್ರತಿಯೊಬ್ಬರಿಗೂ ವೇರಿಂಗ್ ಆಪ್ಷನ್ ಕೊಡ್ತೀವಿ. ಅವ್ರು ಖುಷಿಯಾಗಿ ಹಾಕೊಂಡು ಆಮೇಲೆ ನಮ್ಮ ಅಂಗಡಿಯಿಂದ ಖುಷಿಯಾಗಿ ಹೋಗ್ತಾರೆ. ಯಾರು ಅನ್ಸ್ಯಾಟಿಸ್ಫೈಡ್ ಅಂತ ಇಷ್ಟು ವರ್ಷ ಆಯ್ತು, ನಮ್ಮಲ್ಲಿ 18 ವರ್ಷ ಆಯ್ತು, ಅನ್ಸ್ಯಾಟಿಸ್ಫೈಡ್ ಕಸ್ಟಮರ್ ಅಂತ ಯಾರು ಹೋಗಿಲ್ಲ. ಎಲ್ಲರೂ ಬಂದ್ರು ನಮ್ಗೆ ಈ ಅಂಗಡಿಗೆ ಬಂದ್ರೆ ನಮ್ಗೆ ಹೋಮ್ಲಿ ಅಟ್ಮಾಸ್ಫಿಯರ್ ಸಿಗತ್ತೆ. ನೀವೆಲ್ಲ ತುಂಬಾ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತೀರಾ, ಖುಷಿಯಾಗಿ ತೋರಿಸ್ತೀರಾ, ನಮ್ಗೆ ಯಾವತ್ತೂ ಬೇಜಾರ್ ಮಾಡಿಲ್ಲ. ನೀವಾಗ್ಲಿ ನಿಮ್ ಅಂಗಡಿ ಹುಡುಗರಾಗ್ಲಿ ಎಲ್ಲರೂ ಖುಷಿಯಾಗಿ ತೋರಿಸ್ತಾರೆ ಅಂತ ಹೇಳ್ತಾರೆ. ನಾವು ಹುಡುಗರ ಮೇಲೆ ನಾವು ಊರಿಗೆ ಬಿಟ್ಟು ನಾವು ಊರಿಗೆ ಹೋಗೋ ಚಾನ್ಸಸ್ ಇರುತ್ತೆ. ಅವಾಗ ಸಹ ಅವ್ರ ಮನೆ ಮಕ್ಳ ತರ ನೋಡ್ಕೊಂಡು
ನಮಗೆ ಸಪೋರ್ಟ್ ಮಾಡಿದ್ದಾರೆ. ನಾನು ಎಲ್ಲ ಡಿಫ್ರೆಂಟ್ ಕಡೆಯಿಂದ ನಾನು ಡೈರೆಕ್ಟ್ ತರಿಸ್ತೀನಿ. ಯಾವುದೇ ಆಗಲಿ ಲೋಕಲ್ ಎಂಟರ್ಟೈನ್ ಇಲ್ಲ. ಪರ್ಚೇಸಿಂಗ್ ಮಾಡೋದು ಎಲ್ಲಿಂದ ತರೋದು ಇಲ್ಲಿಡೋದು ಹಂಗೆಲ್ಲ ಏನಿಲ್ಲ. ನನ್ಗೆ ಯಾವ್ದು ಜೈಪುರ್ ಬಿಟ್ಟು ಈಗ ಜೈಪುರದಿಂದ ಜೈಪುರ್ ಐಟಮ್ ತರಿಸಿರ್ತೀನಿ, ಕಲ್ಕತ್ತಾದಿಂದ ಕಲ್ಕತ್ತಾದಿಂದ ತರಿಸಿರ್ತೀನಿ. ಆ ತರ ಸ್ಪೆಷಲೈಸ್ ಐಟಮ್ ಮಾತ್ರ ನಾನು ತರಿಸಿರ್ತೀನಿ. ಹಾಗಾಗಿ ಕಸ್ಟಮರ್ಸ್ ಲೈಕ್ ಮಾಡಿ. ನಿಮ್ದು ಶಾಪ್ ಓಪನಿಂಗ್ ಮತ್ತೆ ಕ್ಲೋಸಿಂಗ್ ಟೈಮಿಂಗ್ಸ್ ಹೇಳ್ತೀರಾ? ಬೆಳಗ್ಗೆ 10:30ಗೆ ಓಪನ್ ಆಗುತ್ತೆ, ಮಧ್ಯಾಹ್ನ ಲಂಚ್ ಬ್ರೇಕ್ ಇರೋದಿಲ್ಲ, ನೈಟ್ 8 o'clock ಕ್ಲೋಸ್ ಆಗುತ್ತೆ. ಇಲ್ಲಿ ನೋಡಿ ಬೀಡ್ಸ್ನೆಲ್ಲ ಹಾಕಿ ಹಾರನ್ನ ರೆಡಿ ಮಾಡ್ತಾ ಇದ್ದಾರೆ. ಇವರು ನಿಮ್ಗೆ ಇಷ್ಟ ಆಗೋ ತನಕನೂ ಡಿಸೈನ್ಸ್ ನ ತೋರಿಸ್ತಾರೆ. ಇವಾಗ ಒಂದಿಷ್ಟು ಶಾಪ್ಸ್ಗಳಲ್ಲಿ ಒಂದು 5-6 ಡಿಸೈನ್ಸ್ ತೋರಿಸ್ತಾರೆ. ನಮ್ಗೆ ಯಾವುದು ಇಷ್ಟ ಆಗ್ಲಿಲ್ಲಪ್ಪ ಅಂತಂದ್ರೆ ಆಗ್ಲೇ ಮುಖ ಸಣ್ಣ ಮಾಡ್ಬಿಡ್ತಾರೆ. ಇಲ್ಲಿ ಆ ಥರ ಎಲ್ಲ ಏನೂ ಮಾಡಲ್ಲ, ನಿಮ್ಗೆ ಲೈಕ್ ಆಗೋ ತನಕನೂ ಡಿಸೈನ್ಸ್ಗಳನ್ನ ತೋರಿಸ್ತಾ ಹೋಗ್ತಾರೆ. ಈ ಶಾಪ್ನ ಅಡ್ರೆಸ್ಸು ಮತ್ತು ಇವರ ಇನ್ಸ್ಟಾ ID-ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಕೊಟ್ಟಿರ್ತೀನಿ, ನೀವು ಹೋಗಿ ಚೆಕ್ ಮಾಡ್ಬೋದು. ಲಾಸ್ಟಲ್ಲಿ ಈ ಥರದೊಂದು ಬ್ಯೂಟಿಫುಲ್ ಸರನ ನನಗೆ ಗಿಫ್ಟಾಗಿ ಕೊಟ್ಟರು. ತುಂಬಾ ಖುಷಿ ಆಯಿತು ಇವರ ಶಾಪಲ್ಲಿರೋ ಕಲೆಕ್ಷನ್ಸ್ಗಳನ್ನ ನೋಡಿದ್ರಿ ಅಲ್ವಾ. ಸಾಯಿ ಕೃಪಾ ನಾವೆಲ್ಟೀಸ್ ಶಾಪಲ್ಲಿ ಏನೇನು ಕಲೆಕ್ಷನ್ಸ್ಗಳು ಸಿಗುತ್ತೆ ಅಂಥೇಳಿ. ಜ್ಯುವೆಲ್ರಿಗಳನ್ನ ತೊಗೊಳ್ಬೇಕು ಅಂತಿದ್ರೆ ಒಂದು ಸಲ ಶಾಪ್ಗೆ ಹೋಗಿ ನೋಡಿ, ಖಂಡಿತ ನಿಮಗೆ ಅವರ ಕಲೆಕ್ಷನ್ಸ್ಗಳು ಇಷ್ಟ ಆಗುತ್ತೆ. ಇದಾಗುತ್ತೆ ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮೀಟ್ ಮಾಡ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.